ಒಂದು ಕಿಡ್ಸು ಸ್ಟೋರಿ ಇದೆ, ಬನ್ನಿ ಹೇಳ್ತೀನಿ. ಫಸ್ಟು ಒಬ್ಬರು ಅಜ್ಜಿನೂ ತಾತ ನಡ್ಕೊಂಡು ಹೋಗ್ತಿರ್ತಾರಂತೆ ಮದುವೆಗೆ, ಅಣ್ಣ ತಂಗಿ ಮದುವೆಗೆ. ಅವಾಗ ಒಂದು ಕಪ್ಪೆ ಸಿಕ್ಕುತ್ತಂತೆ, ಆ ಕಪ್ಪೆ ಹೋಗುತ್ತಂತೆ. ಆಮೇಲೆ ಅಜ್ಜಿ ರೂಮಿಗೆ ಹೋದಾಗ ಜಾಕೆಟ್ ವಾಸನೆ ಅನ್ನೋತ್ತಂತೆ. ಆಮೇಲೆ ಹುಡುಗಿ ರೂಮಿಗೆ ಹೋದಾಗ ಲಿಪ್ಸ್ಟಿಕ್ ವಾಸನೆ ಅಂತ ಹೇಳುತ್ತಂತೆ. ಆವಾಗ ತಾತನ ರೂಮಿಗೆ ಹೋಗ್ತಾರಂತೆ, ಆವಾಗ ಸಿಗರೇಟ್ ವಾಸನೆ ಅಂತ ಹೇಳುತ್ತಂತೆ. ಆವಾಗ ಮತ್ತೆ ಹುಡುಗನ ರೂಮಿಗೆ ಹೋದಾಗ ಸೆಂಟ್ ವಾಸನೆ ಅಂತ ಹೇಳುತ್ತಂತೆ. ಆಮೇಲೆ ಮದುವೆ ಮುಗೀತು, ಆಮೇಲೆ ಚರಂಡಿ ಒಳಗೆ ಹೋಗುತ್ತಂತೆ. ಆವಾಗ ಚರಂಡಿ ವಾಸನೆ ಅನ್ನುತ್ತಂತೆ. ಆಮೇಲೆ ಬೆಟ್ಟದ ಮೇಲೆ ಚಾಕ್ಲೇಟ್ ಥರ ಬಿದ್ದಿರುತ್ತೆ, ಅವಾಗ ಅದು ಹೇಳುತ್ತಂತೆ ಚಾಕ್ಲೇಟ್ ವಾಸನೆ ಅಂತ ಹೇಳುತ್ತಂತೆ. ಮತ್ತೆ ಹೋಗ್ರಿ ಅಜ್ಜಿ ತಾತನ ಹತ್ರನೇ ಹೋಗುತ್ತಂತೆ. ಆವಾಗ ಮತ್ತೆ ಮನೆಗೆ ಬರ್ತಾರಂತೆ. ಆವಾಗ ಸೋಪ್ ಕೊಡ್ತಾರಂತೆ, ಕೈಕಾಲು ಮುಖ ತೊಳ್ಕೊಬ ಅಂತ. ಆವಾಗ ಸೋಪ್ ವಾಸನೆ ಅನ್ನುತ್ತಂತೆ. ಆಮೇಲೆ ಹೊರಗಡೆ ಬಂದು ಸೋಫಾ ಮೇಲೆ ಕುತ್ಕೊಂಡಾಗ ಸೋಫಾ ವಾಸನೆ ಅನ್ನುತ್ತಂತೆ. ಆವಾಗ ಮತ್ತೆ ರಿಲೇಷನ್ ಮದುವೆ ಇರುತ್ತಂತೆ, ಅದಕ್ಕೆ ಹೋದಾಗ ಅಜ್ಜಿ ರೂಮಿಗೆ ಹೋಗಿ ಜಾಕೆಟ್ ವಾಸನೆ, ಸೀರೆ ವಾಸನೆ ಅನ್ನುತ್ತಂತೆ. ಆಮೇಲೆ ಹುಡುಗಿ ರೂಮಿಗೆ ಹೋದಾಗ ಲಿಪ್ಸ್ಟಿಕ್ ವಾಸನೆ ಅನ್ನುತ್ತಂತೆ. ಆಮೇಲೆ ತಾತನ ರೂಮಿಗೆ ಹೋದಾಗ ಪಂಚೆ ವಾಸನೆ ಅನ್ನುತ್ತಂತೆ. ಇನ್ನೊಂದು ವಾಚ್ ವಾಸನೆ, ಸಿಗರೇಟ್ ವಾಸನೆ ಅನ್ನುತ್ತಂತೆ. ಆಮೇಲೆ ಹುಡುಗನ ರೂಮಿಗೆ ಹೋದಾಗ ವಾಚ್ ವಾಸನೆ, ಪ್ಯಾಂಟ್ ವಾಸನೆ ಅನ್ನುತ್ತಂತೆ. ಆಮೇಲೆ ಅರಿಶಿನ ಕುಂಕುಮ ಹಚ್ತಾರಲ್ಲ, ಆವಾಗ ಅರಿಶಿನ ವಾಸನೆ. ಆಮೇಲೆ ಕೈ ತೊಳ್ಕೊಳಕ್ಕೆ ಹೋಗ್ತಾರಲ್ಲ ಎಲ್ಲ ಮುಗಿದ್ಮೇಲೆ, ಆವಾಗ ನೀರು ವಾಸನೆ ಅನ್ನುತ್ತಂತೆ. ಅಷ್ಟೇ ಮುಗೀತು. ವೆಲ್ಕಮ್ ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ ಬೆಲ್ ಮೇಲೆ ಥ್ಯಾಂಕ್ ಯು.